ತುಂಬಾ ಎಂಥೂಸಿಯಾಸಮ್ ಅಲ್ಲಿ ಇವತ್ತು ಗ್ರೀನ್ ಮಾರ್ಚ್ ಮತ್ತೆ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಗ್ರೀನ್ ಮಾರ್ಚ್ ಮತ್ತೆ ವನ ಮಹೋತ್ಸವದ್ದು ಇಂಪಾರ್ಟೆನ್ಸ್ ತಮಗೆಲ್ಲ ಗೊತ್ತಿರೋ ಅಂತದೆ. ಇದು ಆಲ್ದೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವರ್ಷಕ್ಕೊಮ್ಮೆ ಸಾಂಕೇತಿಕವಾಗಿ ಮತ್ತೆ ಆಚರಣೆ ಮಾಡೋದಲ್ಲದೆ ಎಲ್ಲಾ ಕಡೆನೂ ಸಸಿಗಳನ್ನ ನೆಡುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಆದ್ರೆ ನಾವು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಒಂದು ಮರಗಳಿಗೆ ಪೋಷಣೆ ಮಾಡುವಂಥದ್ದು, ಗಿಡಗಳಿಗೆ ಪೋಷಣೆ ಮಾಡುವಂಥದ್ದು, ಸಸಿ ನೆಡುವಂಥದ್ದು ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಎಸ್ಪೆಷಲಿ ಮಕ್ಕಳು. ಯಾಕಂದ್ರೆ ನಿಮ್ಮ ಬೆಳವಣಿಗೆ ಜೊತೆಗೆ ಸಸಿಗಳು ಬೆಳವಣಿಗೆ ಆಗುವಂಥದ್ದನ್ನ ನೋಡ್ಲಿಕ್ಕೆ ಸಿಗುತ್ತೆ, ಅದೊಂದು ಖುಷಿ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಶಾಲೆಗಳಲ್ಲಿ ನಮಗೆ ಸಸಿ ನೆಟ್ಟು ಅದ್ರ ಬೆಳವಣಿಗೆಯನ್ನ ನೋಟ್ ಮಾಡಿ ಅನ್ನೋಂತ ಒಂದಷ್ಟು ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಎಲ್ಲ ಇರ್ತಿತ್ತು. ಸೊ ಅದ್ ನೆನಪಾಗ್ತಿದೆ. ಸೊ ಅಂತದೆಲ್ಲ ಮಾಡ್ಬೇಕು. ಯಾಕಂದ್ರೆ ನಮಗ್ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಯಾವ ಲೆವೆಲ್ಗೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರುವಂತದ್ದು. ಅದರಲ್ಲೂ ಬಳ್ಳಾರಿಯಲ್ಲಿ ನಾವು ನೋಡಿದೇವಿ ಟೆಂಪರೇಚರ್ಸ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ. ಎಷ್ಟು ನಾವು ಹಸಿರು ಕ್ರಾಂತಿ ಮಾಡ್ತೀವಿ, ಎಷ್ಟು ಮರಗಿಡಗಳನ್ನ ನೆಡ್ತೀವಿ, ಪೋಷಿಸ್ತೀವಿ, ಅಷ್ಟು ನಮ್ಗೆ ಒಳ್ಳೆ ಹಿತಕರ ವಾತಾವರಣ ಸಿಗ್ತದೆ. ಸೊ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕೆ ನಾನು DCF ಅವರು ಹಾಗೂ ಅವರ ಎಲ್ಲಾ ಒಂದು ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. There is lot of energy in all the young students. It reminds me of my own our own childhood and our own youth. ಇದು ಯಾಕೆ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, you are the future of India. The future is yours only. ನಮ್ಮ ಫ್ಯೂಚರ್ ಗ್ರೀನ್ ಆಗಿರ್ಬೇಕು. ಪರಿಸರ ಇದ್ರೆ ನಾವು ಇರ್ತೀವಿ, ಪರಿಸರ ಇಲ್ಲ ಅಂದ್ರೆ ನಾವು ಇರಲ್ಲ. ಸೊ ದಯವಿಟ್ಟು ಈ ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬಹುದು. ಸಸ್ಟೈನಬಲ್ ಡೆವಲಪ್ಮೆಂಟ್ ದಾರಿಯಲ್ಲಿ ನಾವು ಹೋಗಿದ್ರೆ ಮಾತ್ರ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಸೊ ದಯವಿಟ್ಟು ತಾವು ಎಲ್ಲರೂ ಪರಿಸರ ಸಂರಕ್ಷಣೆಕ್ಕಾಗಿ ಹೋರಾಡಬೇಕು. ಮತ್ತು ಯಾವಾಗ್ಲೂ ಎಫಾರೆಸ್ಟೇಷನ್ ಆಗ್ಲಿ, ಸೋಷಿಯಲ್ ಎಫಾರೆಸ್ಟೇಷನ್ ಆಗ್ಲಿ, ಟ್ರೀ ಪ್ಲಾಂಟೇಶನ್ಸ್ ಆಗ್ಲಿ, ಇವೆಲ್ಲ ಆಕ್ಟಿವಿಟೀಸ್ಗೆ ಬೆಂಬಲ ಕೊಡಬೇಕು. ಬಿಕಾಸ್ ದ ಫ್ಯೂಚರ್ ಹ್ಯಾಸ್ ಟು ಬಿ ಗ್ರೀನ್ ಫಾರ್ ಅವರ್ ಫ್ಯೂಚರ್ ಅಂಡ್ ಅವರ್ ನೇಷನ್ಸ್ ಗ್ರೋತ್. ಅಂಡ್ ಈ ಒಳ್ಳೆ ಗ್ರೀನ್ ಮಾರ್ಚ್ ಅರಣ್ಯ ಇಲಾಖೆಯವರು ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ತಮ್ಮ ಇಲಾಖೆಗೆ ಧನ್ಯವಾದಗಳು ಸರ್. ಇದು ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಗ್ರೀನ್ ಮಾರ್ಚ್ ಮುಖಾಂತರ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬಹುದು. ಇದ್ರ ಜೊತೆಗೆ ಇನ್ನೊಂದು ನಾನು ಕನ್ವರ್ಜೆನ್ಸ್ ಮೋಡ್ ಅಲ್ಲಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. SIR ಬಗ್ಗೆ. SIR ಅಂತ ಒಂದು ಪ್ರೊಸೆಸ್ ನಡೀತಾ ಇದೆ, ತಮ್ಮೆಲ್ಲರಿಗೆ ಗೊತ್ತಿದೆ. SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ನಡೀತಾ ಇದೆ. ಇದು ಯಾಕೆ ಮಾಡ್ತೀವಿ ನಾವು? ದೋಷರಹಿತ ಮತದಾರ ಪಟ್ಟಿ ಮಾಡಕ್ಕೆ ಮಾಡ್ತೀವಿ. ತಾವು ಏನ್ ಮಾಡ್ಬೇಕು, ತಾವು ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರಿಗೆ ಹಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ಎಲ್ಲಿ ಇತ್ತು ಅಂತ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡಕ್ಕೆ ಹೆಲ್ಪ್ ಮಾಡ್ಕೋಬೇಕು. ಇದ್ರ ಬಗ್ಗೆ ತಾವು ಎಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಿ, ತಾವು ಈಗ ವೋಟ್ ಮಾಡಲ್ಲ, ಆದ್ರೂ ತಮ್ಗೆ ಅವೇರ್ನೆಸ್ ಇರುತ್ತದೆ. ಸೊ ತಾವು ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ SIR ಬಗ್ಗೆ ಹೇಳಬೇಕಾಗಿರುತ್ತೆ. SIR ಅಲ್ಲಿ ನಾವು ಕರೆಕ್ಟ್ ಆಗಿ ನಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಮ್ಯಾಪಿಂಗ್, ಪ್ರೊಜನಿ ಮ್ಯಾಪಿಂಗ್ ಅವೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿಲ್ಲ ಅಂದ್ರೆ ಒಂದ್ ವೇಳೆ ನಮ್ಮ ಹೆಸರು ತೆಗೆಯೋದು ಚಾನ್ಸಸ್ ಇರ್ತದೆ. ಹೆಸರು ಮತದಾರ ಪಟ್ಟಿಯಿಂದ ತೆಗೆದಿದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಕೂಡ ಎಫೆಕ್ಟ್ ಆಗಬಹುದು. ಸೊ ದಯವಿಟ್ಟು ತಾವು ಇದ್ರ ಬಗ್ಗೆ ಕೂಡ ನಿಮ್ಮ ಅವೇರ್ನೆಸ್ ತಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಈ ಗ್ರೀನ್ ಮಾರ್ಚ್ ಜೊತೆಗೆ SIR ಕನ್ವರ್ಜೆನ್ಸ್ ಮೋಡ್ ಅಲ್ಲಿ ಸ್ವಲ್ಪ ಮೆಸೇಜ್ ಸ್ಪ್ರೆಡ್ ಮಾಡ್ಬೇಕಂತ ನನ್ನ ವಿನಂತಿ ಇದೆ. ವನ ಮಹೋತ್ಸವ ಸಪ್ತಾಹ ಅಂತ ಆಚರಿಸ್ತೇವೆ ದೇಶಾದ್ಯಂತ. ಜುಲೈಯಲ್ಲಿ ಯಾಕೆ ಅಂತ ಯಾರಾದ್ರೂ ಹೇಳ್ಬೋದಾ? ಯಾಕೆ ಜುಲೈಯಲ್ಲಿ? ಮಳೆಗಾಲ ಆರಂಭ ಆಗಿರುತ್ತೆ ಭಾರತದಾದ್ಯಂತ. ಜೂನ್ ಮೊದಲನೇ ವಾರದಲ್ಲಿ ಕರ್ನಾಟಕದಲ್ಲಿ ಮಳೆಗಾಲ ಆರಂಭ ಆದ್ರೂ ಕೂಡ ಭಾರತದಾದ್ಯಂತ ಮಳೆಗಾಲ ಸಂಪೂರ್ಣವಾಗಿ ಆರಂಭ ಆಗುವಂಥದ್ದು ಜೂನ್ ಎಂಡ್ ಆಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜುಲೈ 1ರಿಂದ 7ನೇ ತಾರೀಕನ್ನ ನಾವು ಸಪ್ತಾಹವನ್ನಾಗಿ ವನ ಮಹೋತ್ಸವವನ್ನ ಆಚರಿಸ್ತೇವೆ. ಇದರ ಒಂದು ಮೂಲ ಉದ್ದೇಶ ಏನಂತಂದ್ರೆ, ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ, ಕಾಡನ್ನ ಬೆಳೆಸುವುದು, ಸಂರಕ್ಷಿಸುವುದು, ಹಸಿರನ್ನ ಹೆಚ್ಚಿಸುವುದು, ಈ ಒಂದು ವಿಚಾರಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ಪೂರ್ಣಚಂದ್ರ ತೇಜಸ್ವಿಯವರು ಒಂದ್ ಕಡೆ ಹೇಳ್ತಾರೆ, ಈ ಭೂಮಿ ಅಥವಾ ಪ್ರಕೃತಿ ಅಂತಕ್ಕಂಥದ್ದು ನಾವು ನಮ್ಮ ಪೂರ್ವಜರಿಂದ ಪಡೆದಂತಹ ಆಸ್ತಿ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಂದ ನಾವು ಪಡೆದಂತ
ಸಾಲ ಅಂತ ಅಂದ್ರೆ ನಾವು ಇವತ್ತೇನು ವಾಟ್ ಎವರ್ ವಿ ಆರ್ ಎಂಜಾಯಿಂಗ್ ದ ರಿಸೋರ್ಸಸ್ ಆಫ್ ದಿ ನೇಚರ್, ಇಟ್ಸ್ ನಾಟ್ ದಿ ಇನ್ಹೆರಿಟೆನ್ಸ್ ಆಫ್ ಅವರ್ ಫೋರ್ ಫಾದರ್ಸ್. ಇಟ್ ಇಸ್ ನಾಟ್ ಇನ್ಹೆರಿಟೆಡ್ ಫ್ರಮ್ ಅವರ್ ಫೋರ್ ಫಾದರ್ಸ್, ರಾದರ್ ಇಟ್ ಈಸ್ ಬೀನ್ ಬಾರೋಡ್ ಫ್ರಮ್ ದ ಫ್ಯೂಚರ್ ಜನರೇಷನ್ಸ್. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇರ್ತಕ್ಕಂಥ ಪ್ರಕೃತಿಯನ್ನ ನಾವು ಸಾಲ ಅಂತ ತೆಗೆದುಕೊಂಡಿರೋದ್ರಿಂದ ನಿಮ್ಮ ಪೀಳಿಗೆಗಳಿಗೆ, ನಿಮ್ಮ ನಂತರದ ಪೀಳಿಗೆಗಳಿಗೆ ಅದನ್ನ ಇರುವಂತ ರೀತಿಯಲ್ಲಿ ಅಥವಾ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಅದನ್ನ ಹಸ್ತಾಂತರಿಸಬೇಕು, ಅದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ನಮ್ಮೆಲ್ಲರ ಇಂದಿನ ಪೀಳಿಗೆಯ ಒಂದು ಜವಾಬ್ದಾರಿ. ಆ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಇವತ್ತಿನ ದಿನ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಒಂದು ಹಿನ್ನೆಲೆಯಲ್ಲಿ ಒಂದು ಗ್ರೀನ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಐ ಡಾಕ್ಟರ್ ಸುಹಾಸಿನಿ ಆನಂದ್ from Akshara Global School and College. I wish you congratulate all the forest department officers to successfully completed today's Vanamahotsava program at forest department here in that office. ಸೊ ಅಕ್ಷರ ಗ್ಲೋಬಲ್ ಶಾಲೆ ಮತ್ತು ಕಾಲೇಜಿನ ವತಿಯಿಂದ ಈ ಒಂದು ವನ ಮಹೋತ್ಸವ 2020-26 ಈ ಒಂದು ಸಪ್ತಾಹ, ಅರಣ್ಯ ಸಪ್ತಾಹ, ವನವನ್ನ ಬೆಳೆಸ್ಲಿಕ್ಕೆ ಅಂದ್ರೆ ಅರಣ್ಯವನ್ನ ಬೆಳೆಸ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಮನೆಗೊಂದು ಮರ ಊರಿಗೊಂದು ವನ ಅಂತಂದ ಈ ಒಂದು ಜುಲೈ 1ರಿಂದ 7ನೇ ತಾರೀಕು ತನಕ ಪ್ರತಿ ವರ್ಷನೂ ಕೂಡ ಡಾಕ್ಟರ್ ಕಣಿಕಲ್ ಮನೀಶ್ ಅಂತಕ್ಕಂಥ ಒಬ್ರು ಇವರಿಂದ ಸುಮಾರು 1950ರಲ್ಲಿ ಅವರು ಸ್ಥಾಪಿಸಿದಂತ ಈ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಇದನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಜುಲೈ 1ರಿಂದ ಜುಲೈ 7ರ ತನಕ ಈ ಕಾರ್ಯಕ್ರಮ ನಡೀತದೆ. ಏನಕ್ಕೆ ಈ ಟೈಮಲ್ಲಿ ಮಾಡ್ತಾರೆ ಕಾರ್ಯಕ್ರಮ ಅನ್ನೋದಾದ್ರೆ, ಓಕೆ, ಈ ಕಾರ್ಯಕ್ರಮವನ್ನ 7 ದಿನ ಏನಕ್ಕೆ ಮಾಡ್ತಾರೆ ಅಂದ್ರೆ ಈಗ ಮಳೆಯ ಕಾಲ ಸ್ಟಾರ್ಟ್ ಆಗ್ತದೆ, ಮುಂಗಾರಿನ ಮಳೆ ಸ್ಟಾರ್ಟ್ ಆಗ್ತದೆ. ಮಳೆ ಕಾಲ ಆರಂಭ ಆದಾಗ ಗಿಡಗಳು ನೆಟ್ಟಾಗ ಆ ಗಿಡಗಳು ಚೆನ್ನಾಗಿ ಬೆಳಿತವೆ, ಅದರಿಂದ ನಮ್ಗೆಲ್ರಿಗೂ ಒಳ್ಳೆ ವಾತಾವರಣ ಸಿಗ್ತದೆ ಅನ್ನೋ ಒಂದು ಮೆಸೇಜ್ ಅನ್ನ ನಾವು ಕೊಡ್ಲಿಕ್ಕೋಸ್ಕರ ಇದನ್ನ ಕಾರ್ಯಕ್ರಮ ಮಾಡಿದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಷರ ಗ್ಲೋಬಲ್ ಶಾಲೆ ಮತ್ತು ಕಾಲೇಜಿನ ವತಿಯಿಂದ ಸುಮಾರು 200 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ಇದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಅಂತ ನಾವು ಹೇಳ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಲೆಯ ಚೇರ್ಮನ್ ರವರಾದಂತಹ ಶ್ರೀಮತಿ ಡಾಕ್ಟರ್ ಅನುರಾಧ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಅರಣ್ಯ ಅಧಿಕಾರಿಗಳಿಗೂ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳಿಗೂ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಧನ್ಯವಾದ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.